ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ 5.50 ಕೋಟಿ ವೆಚ್ಚದಲ್ಲಿ ಪುತ್ತೂರು ತಾಲೂಕು ಪಂಚಾಯತ್ ನಿರ್ಮಾಣಗೊಳ್ಳಲಿರುವಂತಹ ನೂತನ ಕಚೇರಿ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮ ನಗರದ ಪರ್ಲಡ್ಕದಲ್ಲಿ ಶನಿವಾರದಂದು ನಡೆಯಿತು. ಗುದ್ದಲಿ ಪೂಜೆ ನೆರವೇರಿಸಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ, ಮುಂದೆ ಜಿಲ್ಲಾ ಕೇಂದ್ರವಾಗುತ್ತಾ ಹೆಜ್ಜೆ ಇಡ್ತಾ ಇರುವ ಪುತ್ತೂರಿಗೆ ಪೂರಕವಾಗಿ ಎಲ್ಲಾ ವ್ಯವಸ್ಥೆಗಳನ್ನು ಒಳಗೊಂಡ ಸುಸಜ್ಜಿತ ತಾಲೂಕು ಪಂಚಾಯತ್ ಕಟ್ಟಡ 1 ವರ್ಷದಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ಮೀಟಿಂಗ್ ಹಾಲ್, ಫರ್ನಿಚರ್ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಬೇಕು. ಕಟ್ಟಡ ಮಂಜೂರಾತಿಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿಯವರ ಪ್ರಯತ್ನ ಹೆಚ್ಚಿದೆ. ನಗರ ವ್ಯಾಪ್ತಿಯಲ್ಲೇ ನಿರ್ಮಾಣವಾಗ್ತಾ ಇರೋದ್ರಿಂದ ಹೆಚ್ಚು ಪ್ರಯೋಜನವಾಗಲಿದೆ. ಮುಂದೆ ಸಿಟಿ ಬಸ್ ಆರಂಭಿಸುವ ಯೋಜನೆ ಕೂಡ ಇದೆ ಎಂದು ಹೇಳಿದ್ರು. ನಿವೇಶನ ರಹಿತರಿಗೆ ಕನಿಷ್ಠ 3 ಸೆನ್ಸ್ ಕೊಡಬೇಕು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪುತ್ತೂರು ಹಾಗೂ ಬಂಟ್ವಾಳ ವ್ಯಾಪ್ತಿಗಳಲ್ಲಿ 2000 ಸೈಟ್ಗಳನ್ನು ನೀಡಲು ತಾಲೂಕು ಪಂಚಾಯತ್ಗೆ ಗುರಿ ನೀಡಲಾಗಿದೆ. ಸುಮಾರು 300 ಎಕರೆ ಜಾಗವನ್ನ ವಿವಿಧ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಗುರುತಿಸಲಾಗಿದೆ. ಇದು ರಾಜ್ಯದಲ್ಲೇ ಗುರುತಿಸಿಕೊಳ್ಳುವ ಯೋಜನೆಯಾಗಲಿದೆ ಎಂದು ಹೇಳಿದ ಶಾಸಕರು, ಅಧಿಕಾರಿಗಳು ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯವಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಾಥ್ ಶೆಟ್ಟಿ ಪೆರ್ನೆ, ಪುತ್ತೂರು ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಮಳ ರಾಮಚಂದ್ರ, ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಮೊಹಮ್ಮದ್ ಬಡಗನೂರು, ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಬೆಟ್ಟ ಪಂಚಗುಡ್ಡೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಎಇಇ ಭರತ್ ಬಿಎಂ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ತಾಲೂಕು ಪಂಚಾಯತ್ನ ಭರತ್ ರಾಜ್, ತಾಲೂಕು ಪಂಚಾಯತ್ನ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜನಪ್ರತಿನಿಧಿಗಳು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿ ಅತಿಥಿ ಅಭ್ಯಾಗತರು ಇವರ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ನಮ್ಮ ಪುತ್ತೂರಿನ ಹೆಮ್ಮೆಯ ಶಾಸಕರು ಬೇರೆ ಬೇರೆ ಅನುದಾನಗಳನ್ನು ತರುವ ಮೂಲಕ ಅಭಿವೃದ್ಧಿಗೆ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ಹೇಳಿ ಮುಂದೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರಲ್ಲಿ ಇಲ್ಲಿ ಇದ್ದಾರೆ ಇಂದಿನ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ರಾಧಾಕೃಷ್ಣ ಬೋರ್ಕರ್ ಅವಧಿಯಲ್ಲಿ ಮಂಜೂರಾಗಿತ್ತು ಒಂದು ತಾಲೂಕು ಪಂಚಾಯತ್ ಕಚೇರಿ ಕಟ್ಟಡ. ಕಾರಣಾಂತರದಿಂದ ಅದು ಕೇವಲ ಗ್ರಾಮ ಪಂಚಾಯತಿಗೆ ಮಾತ್ರ ಇರುವಂಥ ಕಟ್ಟಡ ಅಲ್ಲ, ತಾಲೂಕಿನ ಎಲ್ಲ ಒಂದು ಇದರ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿ ಪುತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಅಮಳ ರಾಮಚಂದ್ರ, ಅದೇ ರೀತಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಉಮಾನಾಥ್ ಶೆಟ್ಟಿ ಪೆರ್ನೆ, ಅದೇ ರೀತಿ ಪುತ್ತೂರು ಮಹಾಲಿಂಗೇಶ್ವರ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕಂಜಿಗುಡ್ಡಿ ಈಶ್ವರ ಭಟ್ರು. ಪಂಚಾಯತಿನ ಕಟ್ಟಡ ಆಗಬೇಕು ಅಂತ ನಮ್ಮೆಲ್ಲ ಪುತ್ತೂರಿನ ಬಂಧುಗಳ ಬೇಡಿಕೆ ಇತ್ತು. ನಾನು ಇಲ್ಲಿ ಶಾಸಕನಾಗಿ ಬರುವಾಗ ನಮ್ಮ ನವೀನ್ ಭಂಡಾರಿಯವರು ನನ್ನ ಹತ್ರ ಒತ್ತಡವನ್ನು ಹಾಕ್ತಾಯಿದ್ರು. ಸರ್, 50 ಲಕ್ಷ ರೂಪಾಯಿ ಬಂದಿದೆ, ನಾವು ತಾಲೂಕು ಪಂಚಾಯತಿನ ಬಿಲ್ಡಿಂಗ್ಗಳನ್ನು ಕಟ್ಟಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, 50 ಲಕ್ಷ ರೂಪಾಯಲ್ಲಿ ಏನು ಕಟ್ಟಲಿಕ್ಕೆ ಆಗ್ತದೆ? ಅದರಲ್ಲಿ ಏನು ಕಟ್ಟಲಿಕ್ಕೆ ಈಗ ಇರುವುದೇ ಬೆಟರು, ಅದಕ್ಕಿಂತ ಇರುವಂಥದ್ದೇ ಬೆಟರು. ಅದರಲ್ಲಿ ಆ ಕಡೆನೂ ಇಲ್ಲ ಈ ಕಡೆ ಇಲ್ಲ, ಮೈಕ್ ಇದ್ದರೆ ಕೇಬಲ್ ಇಲ್ಲ, ಕೇಬಲ್ ಇಲ್ಲದರೆ ಮೈಕ್ ಇಲ್ಲ ಅಂತ ಆಗಿದೆ. ಆದರೆ ಇವತ್ತು ಬಹುಶಃ ಈ 5.5 ಕೋಟಿಯಲ್ಲಿ ಈ ಕಟ್ಟಡ ಆಗಬೇಕಿದ್ರೆ ನಮ್ಮದು ಒಂದು ಪ್ರಯತ್ನ ಇದ್ದರೆ ಅದರಲ್ಲಿ ಹೆಚ್ಚಿನ ಪ್ರಯತ್ನ ನಮ್ಮ ನವೀನ್ ಭಂಡಾರಿ ಅವ್ರದ್ದಂತ ನನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಅವತ್ತಿಂದ ಈ ಜಾಗ ತಗೊಳ್ಳಿಕ್ಕೆ ತುಂಬ ಪರದಾಟ ಮಾಡಿದರು. ನಮಗೆ ಅಲ್ಲಿ ಜಾಗ ಬೇಡ, ಅದನ್ನು ಹೊಡೆದು ಕಟ್ಟಬೇಕು ಅಂತ ಅಧಿಕಾರಿಗಳು ಅವ್ರಿಗೆ ಹೇಳಿದರು. ಇರುವಂಥ ಜಾಗವನ್ನು ಹೊಡೆದು 50 ಲಕ್ಷ ರೂಪಾಯಿದಲ್ಲಿ ನೀವು ಕಟ್ಟಿ ಅದನ್ನು ಅಂತ. ಅವರಿಗೊಂದು ಮನಸ್ಸಿತ್ತು, ಇಲ್ಲೇ ಕಟ್ಟಬೇಕು, ಇಲ್ಲೇ ಆಗಬೇಕು ಸರ್, ಸ್ವಲ್ಪ ದೂರ. ಕೆಲವರು ಹೇಳಿದರು ಅದು ದೂರ ಆಗ್ತದೆ, ಹತ್ತಿರ ಆಗ್ತದೆ, ಜನರಿಗೆ ತಾಲೂಕು ಆಫೀಸು ಮತ್ತು ನಮ್ಮ AC ಕಚೇರಿ ಎಲ್ಲ ಹತ್ತಿರ ಆಗ್ತದೆ, ಅಲ್ಲೇ ಆಗಬೇಕು ಅಂತ ಕೆಲವರ ಬೇಡಿಕೆ ಇತ್ತು. ಅಲ್ಲಿ ಎಷ್ಟು ಮಾಡಿದರೂ ಅಲ್ಲಿ ಸರಿಯಾದ ವಾಹನ ನಿಲ್ಲಿಸಲಿಕ್ಕೆ ವ್ಯವಸ್ಥೆಗಳಿಲ್ಲ. ಇನ್ನೊಂದು ಇಷ್ಟು ದೊಡ್ಡ ಕಟ್ಟಡ ಮಾಡಿದರೆ ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸ್ವಲ್ಪ ವ್ಯವಸ್ಥಿತ ರೀತಿಯಲ್ಲಿ ಇದೇನು ಇನ್ನು ನಗರದಲ್ಲಿ ದೂರ ಆಗೋದಿಲ್ಲ. ಈ ಕಡೆ ಹೈವೇಯಿಂದಲೂ ಬರ್ಬೋದು, ಆ ಕಡೆಯಿಂದಲೂ ಬರ್ಬೋದು, ದರ್ಬೆಯಿಂದಲೂ ಬರ್ಬೋದು. ಇನ್ನು ಪುತ್ತೂರಿನಲ್ಲಿ ಸಿಟಿ ಬಸ್ ಕೂಡ ಆಗ್ತವೆ ಮುಂದಿನ ದಿವಸಗಳಲ್ಲಿ. ರಿಕ್ಷಾದವರು ಸ್ವಲ್ಪ ಅವರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ, ಅದಕ್ಕಾಗಿ ಸ್ವಲ್ಪ ಕಾದಿರುವಂಥದ್ದು. ಪುತ್ತೂರಿನಲ್ಲಿ ಸಿಟಿ ಬಸ್ಸು ಕೂಡ ಮುಂದಿನ 2-3 ತಿಂಗಳಲ್ಲಿ ಓಡಾಡ್ತದೆ. ಅದಕ್ಕೆ ಈ ಜಾಗವನ್ನು ಪಡ್ಕೊಳ್ಳಲಿಕ್ಕೆ ಕೂಡ DC ಅವರ ಹತ್ರ ಚರ್ಚೆ ಮಾಡಿ ಅದಕ್ಕೆ ಹೋರಾಟ ಮಾಡಿ ಈ ಜಾಗವನ್ನು ಪಡ್ಕೊಂಡು ಪುನಃ 50 ಲಕ್ಷ ರೂಪಾಯಿ ಇದ್ದದ್ದನ್ನು
5.5 ಕೋಟಿ ಮಾಡಲಿಕ್ಕೆ ಸರ್ ನನ್ನ ಜೊತೆ ಒಂದು 25 ಸಲ ಬೆಂಗಳೂರಿಗೆ ಬಂದಿದ್ದಾರೆ ಅವರು. ಆನಂತರ ತಾಂತ್ರಿಕ ಒಪ್ಪಿಗೆ ಕೊಡಲಿಕ್ಕೆ ಆ ಕಚೇರಿಯಲ್ಲಿ ಹಿಡ್ಕೊಳ್ಳೋದು ಈ ಕಚೇರಿಯಲ್ಲಿ ಹಿಡ್ಕೊಳ್ಳೋದು ಅದನ್ನೆಲ್ಲ ಸರಿ ಮಾಡಿಸಿ ಇದರ ಪ್ರಯತ್ನ ನಾವು ಅದನ್ನು ಮಾಡಿಸಿಕೊಟ್ಟರು ಪ್ರಯತ್ನ ನವೀನ್ ಭಂಡಾರಿ ಅವ್ರದ್ದಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳ್ತೇನೆ. ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡಿದರೆ ನಾವು ಅದನ್ನು ಪ್ರಶಂಸೆ ಮಾಡಲೇಬೇಕು. ಒಮ್ಮೊಮ್ಮೆ ಬೈತೇವೆ, ನಮ್ಮ ಮನಸ್ಸಲ್ಲಿ ಏನಿಲ್ಲ ಬೈಯುವುದು ಈಗ ಅವರಿಗೆ 2,000 ಸೈಟುಗಳನ್ನು ಕೊಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದೀನಿ. ಬಡವರಿಗೆ 2,000 ಸೈಟುಗಳನ್ನು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 1,500 ಇವರು 500 ನಮ್ಮ ಬಂಟ್ವಾಳದಿಂದ ಒಟ್ಟು 2,000 ಬಡವರಿಗೆ 3 ಸೆನ್ಸು ಜಾಗಗಳನ್ನು ಕೊಡುವಂಥ ಕೆಲಸ ಎಲ್ಲ ನಾನು ಮಾಡಿದ್ದೀನಿ. 300 ಎಕರೆಯಷ್ಟು ಜಾಗವನ್ನು ಜಿಲ್ಲಾ ಪಂಚಾಯತಿಗೆ ನಾವು ತಾಲೂಕು ಪಂಚಾಯತಿಗೆ ವಹಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇವರ ಪಿ ಡಿ ಒಗಳ ಸ್ವಲ್ಪ ಬೋಲ್ಟು ಟೈಟ್ ಮಾಡಿ ಅದನ್ನೆಲ್ಲ ಹಂಚಿಕೆ ಮಾಡುವಂಥ ಕೆಲಸಗಳನ್ನು ಮಾಡಿದರೆ ಆಯಿತು, ಬೇರೆ ಏನು ಮಾಡಲಿಕ್ಕೆ ಏನಿಲ್ಲ. ಅದಕ್ಕೆ ಅನುದಾನಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಸ್ವಲ್ಪ ಲೆವೆಲ್ ಮಾಡಲಿಕ್ಕೆ ಬಾಕಿದಕ್ಕೆ ಏನೆಲ್ಲ ಅನುದಾನಗಳು ಬೇಕು ರಸ್ತೆಗಳಿಗೆ. ಈಗ ಬಡಗನ್ನೂರ ಊರಲ್ಲಿ 11 ಎಕರೆ ಇಟ್ಟಿದ್ದಾರೆ, ಅದಕ್ಕೆ 1 ಕೋಟಿಯಷ್ಟು ಅನುದಾನವನ್ನು ಇಟ್ಟಿದ್ದೀನಿ ರಸ್ತೆ ಮಾಡಲಿಕ್ಕೆ. 78 ಲಕ್ಷ ರೂಪಾಯಿ ಏನಾರ ಪ್ರದೀಪ 78 ಲಕ್ಷ ರೂಪಾಯಿ ಆ ಬಡವರ ನಿವೇಶನಕ್ಕೆ ಹೋಗೋದಕ್ಕೆ ಒಂದಕ್ಕೆ ಅನುದಾನ. ಅಂದರೆ ಬಡವರಿಗೆ ಕೂಡ ವ್ಯವಸ್ಥೆ, ಕರೆಂಟು ಮತ್ತು ನೀರು ಇರೋದಿಲ್ಲ ಈಗ ಇದು ಕೊಡುವುದರಲ್ಲಿ. ಅಲ್ಲಿ ಗುಡ್ಡೆಯಲ್ಲಿ ನಿಮಗೆ ಸೈಟ್ ಇದೆ ಅಂತ ಹೇಳಿದ್ರೆ ಯಾರು ಹೋಗಿ ಕೊಡ್ತಾನೆ? ಆಗೋದಿಲ್ಲಲ್ಲ. ನೀರು, ಕರೆಂಟು, ರಸ್ತೆ ಅದನ್ನು ಕೊಡುವಂಥ ಕೆಲಸಕ್ಕೆ ಆದ್ಯತೆ ಕೊಟ್ಟು ಲೆವೆಲ್ ಮಾಡಿ